ಓಂ ಶಾಂತಿ. ಮುರಳಿ ದಿನಾಂಕ 21/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಸಂಗಮಯುಗ ಸರ್ವೋತ್ತಮರಾಗುವಂತಹ ಶುಭ ಸಮಯ ಆಗಿದೆ. ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಪ್ರಶ್ನೆ: ಮಕ್ಕಳಾದ ನಿಮ್ಮ ಬಳಿ ಅಂತಹ ಯಾವ ಜ್ಞಾನ ಇದೆ? ಯಾವ ಜ್ಞಾನದ ಕಾರಣ ನೀವು ಎಂತಹ ಪರಿಸ್ಥಿತಿಯಲ್ಲೂ ಅಳಲು ಸಾಧ್ಯ ಇಲ್ಲ? ಉತ್ತರ: ನಿಮ್ಮ ಬಳಿ ಮಾಡಲ್ಪಟ್ಟಂತಹ ಈ ನಾಟಕದ ಜ್ಞಾನ ಇದೆ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಪರಮಾತ್ಮ ತಂದೆ ನಮಗೆ ಸುಖದ ಆಸ್ತಿಯನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ನಾವು ಅಳಲು ಹೇಗೆ ಸಾಧ್ಯ? ನಾವೀಗ ಅಳಲು ಸಾಧ್ಯ ಇಲ್ಲ. ನಮಗೆ ಬ್ರಹ್ಮಾಂಡದಲ್ಲಿರುವ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ಇತ್ತು. ಈಗ ಆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಇನ್ನು ನಮಗೆ ಈ ಜಗತ್ತಿನಲ್ಲಿ ಏನೂ ಬೇಕಾಗಿಲ್ಲ. ಭಾಗ್ಯಶಾಲಿ ಮಕ್ಕಳು ಎಂದೂ ಕೂಡ ಅಳುವುದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ಒಂದು ಮಾತನ್ನು ತಿಳಿಸುತ್ತಿದ್ದಾರೆ. ಚಿತ್ರದಲ್ಲೂ ಕೂಡ ಈ ರೀತಿ ಬರೆಯಬೇಕು. ತ್ರಿಮೂರ್ತಿ ಶಿವಬಾಬಾ ಮಕ್ಕಳಿಗೋಸ್ಕರ ತಿಳಿಸುತ್ತಿದ್ದಾರೆ ಎಂದು ಬರೆಯಬೇಕು. ಈಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರಾ? ಆಗ ಆತ್ಮರಾದ ನೀವು ಹೇಳುತ್ತೀರಾ, ಶಿವ ತಂದೆ ಈ ರೀತಿ ಹೇಳುತ್ತಿದ್ದಾರೆ ಎಂದು. ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ಹೇಳುವಾಗ ಪರಮಾತ್ಮ ತಂದೆ ಈ ರೀತಿ ಹೇಳುತ್ತಾರೆ ಎಂದು ತಿಳಿಸುತ್ತಾರೆ. ಮನುಷ್ಯರಿಗೆ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಮಾತ್ರ ಆತ್ಮರಿಗೆ ಜ್ಞಾನವನ್ನು ನೀಡಲು ಸಾಧ್ಯ. ಮನುಷ್ಯರಿಗೆ ಇಲ್ಲಿ ಜ್ಞಾನವನ್ನು ತಿಳಿಸುತ್ತಿಲ್ಲ. ಆದರೆ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಆತ್ಮಕ್ಕೆ ಜ್ಞಾನವನ್ನು ತಿಳಿಸುತ್ತದೆ. ಜ್ಞಾನದ ಸಾಗರ ಅಂತೂ ಒಬ್ಬ ಶಿವ ತಂದೆ ಆಗಿದ್ದಾರೆ. ಅವರೇ ಆತ್ಮಿಕ ತಂದೆ ಆಗಿದ್ದಾರೆ. ಈ ಸಮಯದಲ್ಲಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯಿಂದ ಆಸ್ತಿ ಸಿಗುತ್ತಾ ಇದೆ. ಶಾರೀರಿಕ ಅಹಂಕಾರವನ್ನು ಇಲ್ಲಿ ಬಿಡಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಬಲೆ ಕರ್ಮವನ್ನು ಮಾಡಿ, ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡಿ. ಆದರೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನಿಮಗೆ ಗೊತ್ತಿದೆ, ಶಿವ ತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ. ಶಿವ ತಂದೆ ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಸಚ್ಚಿತ್ ಆನಂದ ಸ್ವರೂಪ ಎಂದು ಶಿವ ತಂದೆಗೆ ಕರೆಯಲಾಗುತ್ತದೆ. ಬ್ರಹ್ಮ, ವಿಷ್ಣು, ಶಂಕರ ಅಥವಾ ಯಾವ ಮನುಷ್ಯರ ಮಹಿಮೆ ಕೂಡ ಇಲ್ಲಿ ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ. ಅವರು ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಈ ಜ್ಞಾನ ಈ ಸಮಯದಲ್ಲಿ ಇಲ್ಲಿ ನಿಮಗೆ ಸಿಗುತ್ತಾ ಇದೆ. ಬೇರೆ ಯಾವ ಸಮಯದಲ್ಲೂ ಈ ಜ್ಞಾನ ಸಿಗಲು ಸಾಧ್ಯ ಇಲ್ಲ. ಪ್ರತಿ 5,000 ವರ್ಷದ ನಂತರ ಪರಮಾತ್ಮ ತಂದೆ ಬರುತ್ತಾರೆ. ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವುದಕ್ಕೋಸ್ಕರ, ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸುವುದಕ್ಕೋಸ್ಕರ. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಬೇರೆ ಯಾವ ಉಪಾಯವೂ ಇಲ್ಲ. ಬಲೆ ಮನುಷ್ಯರು ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಆದರೆ ಈ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ. ಪತಿತ ಪಾವನ ಸೀತಾರಾಮ್ ಎಂದು ಹೇಳುವುದು ಸರಿಯಾಗಿದೆ. ಏಕೆಂದರೆ ನೀವೆಲ್ಲರೂ ಸೀತೆಯರು ಅಥವಾ ಭಕ್ತರಾಗಿದ್ದೀರಾ. ಒಬ್ಬ ರಾಮ ಭಗವಂತ ಆಗಿದ್ದಾರೆ. ಭಕ್ತರಿಗೆ ಫಲವನ್ನು ನೀಡುವಂತವರು ಭಗವಂತ ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಭಕ್ತರಿಗೆ ಫಲ ಸಿಗುತ್ತದೆ. ಮುಕ್ತಿ ಅಥವಾ ಜೀವನ್ ಮುಕ್ತಿ ಇದು ಫಲ ಆಗಿದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ನಾಟಕದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರವನ್ನು ಅಭಿನಯ ಮಾಡುವಂತವರು ಇರುತ್ತಾರೆ. ಕನಿಷ್ಠ ಪಾತ್ರವನ್ನು ಅಭಿನಯ ಮಾಡುವಂತವರೂ ಕೂಡ ಇರುತ್ತಾರೆ. ಇದು ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರು, ಕನಿಷ್ಠರಾಗಿದ್ದಾರೆ. ನೀವೀಗ ಕನಿಷ್ಠರಿಂದ ಸರ್ವೋತ್ತಮರು ಅಂದರೆ ಸತೋ ಪ್ರಧಾನರಾಗುತ್ತಿದ್ದೀರಾ, ಪುರುಷೋತ್ತಮರಾಗುತ್ತಿದ್ದೀರಾ. ಸತೋ ಪ್ರಧಾನರಿಗೆ ಸರ್ವೋತ್ತಮರು ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನೀವು ಸರ್ವೋತ್ತಮರಿಲ್ಲ. ಈಗ ನಿಮಗೆ ಸರ್ವೋತ್ತಮರು ಎಂದು ಕರೆಯಲು ಆಗುವುದಿಲ್ಲ. ಪರಮಾತ್ಮ ತಂದೆ ನಿಮ್ಮನ್ನು ಸರ್ವೋತ್ತಮರನ್ನಾಗಿ ಮಾಡುತ್ತಿದ್ದಾರೆ. ಈ ನಾಟಕದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ. ಕಲಿಯುಗ, ಸಂಗಮ ಯುಗ, ನಂತರ ಸತ್ಯುಗ ಬರುತ್ತದೆ. ಈಗ ಕಲಿಯುಗ ಇದೆ, ಸಂಗಮ ಯುಗ ಕೂಡ ಇದೆ, ನಂತರ ಸತ್ಯುಗ ಬರುತ್ತದೆ.
ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಯಾರು ನಿರ್ಮಾಣ ಮಾಡುತ್ತಾರೆ? ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಶಿಕ್ಷಣವನ್ನು ಓದಿಸುತ್ತಾರೆ. ಪರಮಾತ್ಮ ತಂದೆ ಸತ್ಯುಗದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಕಲಿಯುಗದಲ್ಲೂ ಕೂಡ ಬರುವುದಿಲ್ಲ. ತಂದೆ ಹೇಳುತ್ತಾರೆ, ನನ್ನ ಪಾತ್ರ ಸಂಗಮ ಯುಗದಲ್ಲಿ ಇದೆ. ಆದ್ದರಿಂದ ಈ ಯುಗಕ್ಕೆ ಕಲ್ಯಾಣಕಾರಿ ಯುಗ, ಸಂಗಮ ಯುಗ ಅಂದರೆ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ. ಇದು ಸರ್ವಶ್ರೇಷ್ಠ ಯುಗ ಆಗಿದೆ, ಬಹಳ ಶ್ರೇಷ್ಠ ಯುಗ. ಶುಭ ಸಮಯ ಸಂಗಮ ಯುಗ ಆಗಿದೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಮನುಷ್ಯರಂತೂ ಮನುಷ್ಯರಾಗಿದ್ದಾರೆ, ಆದರೆ ದೈವಿ ಗುಣವುಳ್ಳಂತಹ ಮನುಷ್ಯರನ್ನಾಗಿ ತಂದೆ ಮಾಡುತ್ತಾರೆ. ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ದೈವಿ ಗುಣವುಳ್ಳಂತಹ ಮನುಷ್ಯರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿರುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಧರ್ಮದ ಸ್ಥಾಪನೆಯನ್ನು ಮಾಡುತ್ತೇನೆ. ಅದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಉಳಿದವರೆಲ್ಲ ವಧುಗಳಾಗಿದ್ದೀರಾ, ಭಕ್ತರಾಗಿದ್ದೀರಾ. ಪತಿತ ಪಾವನ ಸೀತಾರಾಮ ಎಂದು ಕರೆಯುವುದು ಕೂಡ ಸರಿಯಾಗಿದೆ. ಆದರೆ ಅಂತ್ಯದಲ್ಲಿ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳಿ ಎಲ್ಲವನ್ನೂ ತಪ್ಪು ಮಾಡಿಬಿಟ್ಟಿದ್ದಾರೆ. ಪತಿತ ಪಾವನ ಸೀತಾರಾಮ್ ಎಂದು ಕರೆದರೆ ಅದು ಸರಿಯಾಗಿದೆ. ಆದರೆ ಗೀತೆಯ ಅಂತ್ಯದಲ್ಲಿ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳಿದಾಗ ಎಲ್ಲಾ ತಪ್ಪಾಗಿ ಬಿಡುತ್ತದೆ. ಮನುಷ್ಯರಿಗೆ ಏನೂ ಅರ್ಥ ಗೊತ್ತಿಲ್ಲ. ಅವರಿಗೆ ಮನಸ್ಸಿಗೆ ಏನು ವಿಚಾರ ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ. ಅರ್ಥ ಗೊತ್ತಿಲ್ಲದೆ ತಮಗೆ ಏನು ವಿಚಾರ ಬರುತ್ತದೆಯೋ ಅದನ್ನು ಮನುಷ್ಯರು ಹೇಳುತ್ತಿರುತ್ತಾರೆ, ಕೇವಲ ಹಾಡುತ್ತಿರುತ್ತಾರೆ. ನಿಮಗೆ ಗೊತ್ತಿದೆ, ಚಂದ್ರವಂಶಿ ಧರ್ಮದ ಸ್ಥಾಪನೆ ಕೂಡ ಈಗ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣ ಕುಲ ಎಂದು ಕರೆಯಲಾಗುತ್ತದೆ, ಬ್ರಾಹ್ಮಣರ ಮನೆತನ ಎಂದು ಕರೆಯುವುದಿಲ್ಲ. ಇದು ಒಂದು ಪರಿವಾರ ಆಗಿದೆ. ಇಲ್ಲಿ ಪಾಂಡವರ ರಾಜ್ಯ ಕೂಡ ಇಲ್ಲ, ಕೌರವರ ರಾಜ್ಯ ಕೂಡ ಇಲ್ಲ. ಯಾರು ಗೀತೆಯನ್ನು ಓದಿದ್ದಾರೋ ಅವರಿಗೆ ಬೇಗ ಈ ಜ್ಞಾನ ಅರ್ಥ ಆಗುತ್ತದೆ. ಇದು ಕೂಡ ಗೀತೆಯಾಗಿದೆ. ಈ ಗೀತೆಯನ್ನು ಯಾರು ತಿಳಿಸುತ್ತಿದ್ದಾರೆ? ಇಲ್ಲಿ ಗೀತಾ ಜ್ಞಾನವನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಈಗ ಮಕ್ಕಳಾದ ನೀವು ಮೊಟ್ಟ ಮೊದಲು ಗೀತೆಯ ಭಗವಂತ ಯಾರು ಎಂದು ತಿಳಿಸಬೇಕು. ಜಗತ್ತಿನ ಜನ ಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ. ಈಗ ಕೃಷ್ಣ ಅಂತೂ ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಕೃಷ್ಣನ ಆತ್ಮ ಅಂತೂ ಅವಿನಾಶಿ ಆಗಿದೆ. ಶರೀರದ ಹೆಸರು ಬದಲಾಗುತ್ತದೆ, ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ. ಶ್ರೀಕೃಷ್ಣನ ಆತ್ಮ ಸತ್ಯುಗದಲ್ಲಿ ಶ್ರೀಕೃಷ್ಣನ ಶರೀರವನ್ನು ಧಾರಣೆ ಮಾಡಿಕೊಂಡಿರುತ್ತದೆ. ನಂಬರ್ 1 ಸ್ಥಾನದಲ್ಲಿ ಶ್ರೀಕೃಷ್ಣ ಸತ್ಯುಗದಲ್ಲಿ ಇರುತ್ತಾರೆ. ಲಕ್ಷ್ಮೀ ನಾರಾಯಣ ನಂಬರ್ 1 ಆಗಿದ್ದಾರೆ. ನಂತರ ಸೆಕೆಂಡ್, ಥರ್ಡ್ ನಂಬರ್ನ ಆತ್ಮರು ಬರುತ್ತಾರೆ. ಯಾರು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೋ ಅದಕ್ಕನುಸಾರವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ನಲ್ಲಿ ಬರುವಂತವರ ಮಾರ್ಕ್ಸ್ ಕಡಿಮೆ ಆಗಿರುತ್ತದೆ. ಈಗ ಮಾಲೆ ನಿರ್ಮಾಣ ಆಗುತ್ತಾ ಇದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ರುಂಡ ಮಾಲೆ ಕೂಡ ನಿರ್ಮಾಣ ಆಗುತ್ತದೆ ಮತ್ತು ರುದ್ರ ಮಾಲೆ ಕೂಡ ನಿರ್ಮಾಣ ಆಗುತ್ತದೆ. ವಿಷ್ಣುವಿನ ಕೊರಳಿನಲ್ಲಿ ರುಂಡ ಮಾಲೆಯನ್ನು ತೋರಿಸುತ್ತಾರೆ. ಈಗ ಮಕ್ಕಳಾದ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ನಂಬರ್ 1 ಪುರುಷಾರ್ಥದ ಅನುಸಾರ. ಹೇಗೆ ವಿಷ್ಣುವಿನ ಕೊರಳಿನ ಹಾರ ನೀವಾಗುತ್ತಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿದೆ. ನೀವೀಗ ವಿಷ್ಣುವಿನ ಕೊರಳಿನ ಹಾರ ಆಗುತ್ತೀರಾ. ಮೊಟ್ಟ ಮೊದಲು ಶಿವ ತಂದೆಯ ಕೊರಳಿನ ಹಾರ ಆಗುತ್ತೀರಾ. ಇದಕ್ಕೆ ರುದ್ರಮಾಲೆ ಎಂದು ಕರೆಯಲಾಗುತ್ತದೆ. ಮಾಲೆಯ ಪೂಜೆಯನ್ನು ಮಾಡುವುದಿಲ್ಲ, ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ, ಜಪ ಮಾಡುತ್ತಾರೆ. ಯಾರು ಮಾಲೆಯ ಮಣಿಗಳಾಗುತ್ತಾರೋ ಅವರೇ ವಿಷ್ಣುಪುರಿಯ ರಾಜಧಾನಿಯಲ್ಲಿ ನಂಬರ್ 1 ಆಗಿ ಬರುತ್ತಾರೆ. ಮಾಲೆಯಲ್ಲಿ ಎಲ್ಲದಕ್ಕಿಂತ ಮೇಲೆ ಹೂವಿರುತ್ತದೆ. ಆ ಹೂವು ಶಿವ ತಂದೆ ಆಗಿದ್ದಾರೆ. ನಂತರ 2 ಮಣಿಗಳು ಯುಗಲ್ನ ರೂಪದಲ್ಲಿ, ಅಂದರೆ ಬ್ರಹ್ಮ ಸರಸ್ವತಿ ಆಗಿದ್ದಾರೆ. ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಪ್ರವೃತ್ತಿ ಮಾರ್ಗ ಬ್ರಹ್ಮ ಸರಸ್ವತಿ ಮತ್ತು ಮಕ್ಕಳಾದ ನಿಮ್ಮಿಂದ ಪ್ರಾರಂಭ ಆಗುತ್ತದೆ. ನೀವೇ ಪುನಃ ದೇವತೆ ಆಗುತ್ತೀರಾ. ಲಕ್ಷ್ಮೀ ನಾರಾಯಣರು ನಂಬರ್ 1 ನಲ್ಲಿ ಇದ್ದಾರೆ. ಅವರಿಗಿಂತ ಮೇಲೆ ಅಂದರೆ ಹೂವು ಶಿವ ತಂದೆ ಆಗಿದ್ದಾರೆ. ಮಾಲೆಯನ್ನು ಜಪ ಮಾಡುತ್ತಾ ಅಂತ್ಯದಲ್ಲಿ ಹೂ ಬಂದಾಗ ಆ ಹೂವಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಶಿವ ತಂದೆ ಹೂವಾಗಿದ್ದಾರೆ. ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಶಿವ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಶಿವ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬ್ರಹ್ಮ ತಂದೆಯ ಆತ್ಮಕ್ಕೂ ಕೂಡ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬ್ರಹ್ಮ ತಂದೆಯ ತನುವಿನಲ್ಲಿ ಬ್ರಹ್ಮ ತಂದೆಯ ಆತ್ಮ ಕೂಡ ಇದೆ. ಬ್ರಹ್ಮ ತಂದೆಯ ಆತ್ಮ ತಮ್ಮ ಶರೀರದ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತದೆ. ಇನ್ನು ಶಿವ ತಂದೆಯ ಕೆಲಸ ಕೇವಲ ಜ್ಞಾನವನ್ನು ತಿಳಿಸುವುದಾಗಿದೆ.
ಯಾರದ್ದೋ ತಂದೆ ಸತ್ತಾಗ, ಯಾರದ್ದೋ ಪತ್ನಿ ಸತ್ತಾಗ ಆ ಆತ್ಮವನ್ನು ಬ್ರಾಹ್ಮಣರ ತನುವಿನಲ್ಲಿ ಕರೆಸುತ್ತಾರೆ. ಆದಿಯ ಸಮಯದಲ್ಲಿ ಆ ಆತ್ಮ ಬರುತ್ತಿತ್ತು. ಈಗ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋಗಿದೆ, ಪುನರ್ಜನ್ಮವನ್ನು ಪಡೆದುಕೊಂಡಿದೆ. ಈಗ ಆ ಆತ್ಮ ಬರುವುದಿಲ್ಲ. ಈಗ ಆತ್ಮ ಯಾವ ಶರೀರದಲ್ಲಿ ಇದೆಯೋ ಆ ಶರೀರವನ್ನು ಬಿಟ್ಟು ಬರುವುದಿಲ್ಲ. ಆದರೆ ನಾಟಕದಲ್ಲಿ ಮೊದಲೇ ಈ ರೀತಿ ಫಿಕ್ಸ್ ಆಗಿದೆ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಆ ಆತ್ಮ ಅಂತೂ ಹೋಗಿ ಇನ್ನೊಂದು ಶರೀರವನ್ನು ಪಡೆದುಕೊಂಡಿದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈಗ ನಿಮಗೆ ಸಂಪೂರ್ಣ ಜ್ಞಾನ ಸಿಗುತ್ತಾ ಇದೆ. ಈಗ ಯಾರಾದರೂ ಸತ್ತರೆ ನೀವು ಅವರ ಚಿಂತೆಯನ್ನು ಮಾಡುವುದಿಲ್ಲ. ತಾಯಿ ಸತ್ತರೂ ಕೂಡ ಹಲ್ವಾ ತಿನ್ನಬೇಕು ಎಂದು ಹೇಳುತ್ತಾರೆ. ಅಂದರೆ ಅಷ್ಟೊಂದು ಖುಷಿಯಲ್ಲಿ ಇರಬೇಕು. ಶಾಂತಾ ಬೆಹಲ್, ಶಾಂತಾ ಸಹೋದರಿಯ ಉದಾಹರಣೆಯನ್ನು ಶಿವತಂದೆ ತಿಳಿಸುತ್ತಿದ್ದಾರೆ. ಶಾಂತಾ ಸಹೋದರಿಯ ಲೌಕಿಕ ತಾಯಿ ಸತ್ತಾಗ ಎಲ್ಲರೂ ಅಲ್ಲಿ ಅಳುತ್ತಿದ್ದರು. ಶಾಂತಾ ಸಹೋದರಿ ಹೋಗಿ ಹೇಳಿದರು, ನೀವೇಕೆ ಅಳುತ್ತೀರಾ? ಆ ಆತ್ಮ ಅಂತೂ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ. ನೀವು ಅತ್ತ ತಕ್ಷಣ ಆ ಆತ್ಮ ವಾಪಸ್ ಬರುವುದಿಲ್ಲ. ಭಾಗ್ಯಶಾಲಿಗಳು ಎಂದೂ ಅಳುವುದಿಲ್ಲ. ಈಗ ಆ ಶಾಂತಾ ಸಹೋದರಿ ಜ್ಞಾನವನ್ನು ಹೇಳಿ ಎಲ್ಲರೂ ಅಳುವುದನ್ನು ನಿಲ್ಲಿಸುವಂತೆ ಮಾಡಿ ಎಲ್ಲರಿಗೂ ಜ್ಞಾನವನ್ನು ಹೇಳಲು ಪ್ರಾರಂಭ ಮಾಡಿದರು. ಈ ರೀತಿ ಬಹಳಷ್ಟು ಮಕ್ಕಳು ಹೋಗಿ ಜ್ಞಾನವನ್ನು ತಿಳಿಸುತ್ತೀರಾ. ಈಗ ನೀವು ಅಳುವುದನ್ನು ನಿಲ್ಲಿಸಿ ಎಂದು ಹೇಳುತ್ತೀರಾ. ಅಸತ್ಯ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಊಟ ಮಾಡಿಸಬಾರದು. ಈಗ ನೀವು ಸತ್ಯ ಬ್ರಾಹ್ಮಣರನ್ನು ಕರೆದುಕೊಂಡು ಬರುತ್ತೀರಾ. ಜ್ಞಾನವನ್ನು ಅವರಿಗೆ ತಿಳಿಸುತ್ತೀರಾ. ಅವರು ಜ್ಞಾನವನ್ನು ಕೇಳಲು ಪ್ರಾರಂಭ ಮಾಡುತ್ತಾರೆ. ಜ್ಞಾನವನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ ನೀವು ಹೇಳುತ್ತಿರುವ ಮಾತು ಸರಿ ಎಂದು. ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಶಾಂತ ಆಗಿ ಬಿಡುತ್ತಾರೆ. ಹೇಗೆ ಜಗತ್ತಿನಲ್ಲಿ 7 ದಿನಕ್ಕೋಸ್ಕರ ಭಾಗವತದ ಕಥೆಯನ್ನು ಓದಿಸುತ್ತಾರೆ. ಮನುಷ್ಯರ ದುಃಖ ದೂರ ಆಗಬೇಕು ಎಂದು 7 ದಿನ ಭಾಗವತದ ಕಥೆಯನ್ನು ನಡೆಸುತ್ತಾರೆ. ಆದರೆ ಆ ಕಥೆಯನ್ನು ಕೇಳುವುದರಿಂದ ಮನುಷ್ಯರ ದುಃಖ ದೂರ ಆಗುವುದಿಲ್ಲ. ಈಗ ಮಕ್ಕಳಾದ ನೀವು ಎಲ್ಲರ ದುಃಖವನ್ನು ದೂರ ಮಾಡುತ್ತೀರಾ. ನಿಮಗೆ ಗೊತ್ತಿದೆ ಇಲ್ಲಿ ಅಳುವ ಅವಶ್ಯಕತೆ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಈಗ ನಾವು ಎಂತಹ ಪರಿಸ್ಥಿತಿಯಲ್ಲೂ ಅಳಬಾರದು. ಬೇಹದ್ದಿನ ತಂದೆ, ಶಿಕ್ಷಕ, ಗುರು ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನೀವು ಇಷ್ಟೊಂದು ಪೆಟ್ಟನ್ನು ಏಕೆ ತಿನ್ನುತ್ತೀರಾ? ಯಾವ ಪರಮಾತ್ಮ ತಂದೆಗೋಸ್ಕರ ಇಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೇವೋ ಆ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ. ಬ್ರಹ್ಮಾಂಡದಲ್ಲಿರುವ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ. ಇನ್ನು ನಮಗೆ ಏನು ಬೇಕು? ಬ್ರಹ್ಮಾಂಡದಲ್ಲಿರುವ ತಂದೆ ಸಿಗಬೇಕು ಅನ್ನುವ ಚಿಂತೆ ಇತ್ತು. ಈಗ ಅವರು ನಮಗೆ ಸಿಕ್ಕಿದ್ದಾರೆ. ಈಗ ಈ ಜಗತ್ತಿನಲ್ಲಿ ನಮಗೆ ಏನೂ ಬೇಕಾಗಿಲ್ಲ. ಪರಮಾತ್ಮ ತಂದೆ ಸುಖದ ಆಸ್ತಿಯನ್ನು ನೀಡುತ್ತಾರೆ. ನೀವು ತಂದೆಯನ್ನು ಮರೆಯುತ್ತೀರಾ, ಆಗ ನೀವು ಅಳಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಖುಷಿ ಇರುತ್ತದೆ. ಈಗ ನಾವಂತೂ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ. ನಂತರ 21 ಪೀಳಿಗೆಯವರೆಗೂ ಎಂದೂ ಅಳುವುದಿಲ್ಲ. 21 ಪೀಳಿಗೆ ಅಂದರೆ ವೃದ್ಧಾಪ್ಯದವರೆಗೂ ಎಂದೂ ನಿಮಗೆ ಅಕಾಲ ಮೃತ್ಯು ಬರುವುದಿಲ್ಲ. ಅಂದ ಮೇಲೆ ಆಂತರ್ಯದಲ್ಲಿ ಎಷ್ಟೊಂದು ಗುಪ್ತ ಖುಷಿ ಇರಬೇಕು. ನಿಮಗೆ ಗೊತ್ತಿದೆ, ನಾವೀಗ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗತ್ತನ್ನೇ ಗೆಲ್ಲುತ್ತೇವೆ. ಇಲ್ಲಿ ಸ್ಥೂಲ ಆಯುಧಗಳ ಮಾತೇ ಇಲ್ಲ. ನೀವು ಶಿವಶಕ್ತಿಯರಾಗಿದ್ದೀರಾ. ನಿಮ್ಮ ಬಳಿ ಜ್ಞಾನದ ಖಡ್ಗ, ಜ್ಞಾನದ ಬಾಣ ಇದೆ. ಅವರು ಪುನಃ ಭಕ್ತಿ ಮಾರ್ಗದಲ್ಲಿ ದೇವಿಯರ ಕೈಯಲ್ಲಿ ಸ್ಥೂಲ ಬಾಣ ಮತ್ತು ಖಡ್ಗವನ್ನು ಕೊಟ್ಟು ಬಿಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ಜ್ಞಾನದ ಖಡ್ಗದಿಂದ ನೀವು ವಿಕಾರಗಳನ್ನು ಗೆಲ್ಲಬೇಕು. ಇನ್ನು ದೇವಿಯರು ಹಿಂಸಕರಂತೂ ಅಲ್ಲ, ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಸಾಧು ಸಂತರಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಪ್ರವೃತ್ತಿ ಮಾರ್ಗಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ. ನೀವೀಗ ಸನ್ಯಾಸವನ್ನು ಮಾಡುತ್ತೀರಾ. ಇಡೀ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ಹಳೆಯ ಶರೀರದ ಸನ್ಯಾಸವನ್ನು ಮಾಡುತ್ತೀರಾ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಆಗ ಆತ್ಮ ಪವಿತ್ರ ಆಗುತ್ತದೆ. ಜ್ಞಾನದ ಸಂಸ್ಕಾರವನ್ನು ನೀವು ತೆಗೆದುಕೊಂಡು ಹೋಗುತ್ತೀರಾ. ಆ ಸಂಸ್ಕಾರಕ್ಕನುಸಾರವಾಗಿ ಹೊಸ ಜಗತ್ತಿನಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಒಂದು ವೇಳೆ ಇಲ್ಲೇ ಶರೀರವನ್ನು ಬಿಟ್ಟು ಇದೇ ಜಗತ್ತಿನಲ್ಲೇ ಪುನರ್ಜನ್ಮವನ್ನು ಪಡೆದುಕೊಂಡರೂ ಕೂಡ ಒಳ್ಳೆಯ ಮನೆಯಲ್ಲಿ, ಅಂದರೆ ರಾಜರ ಬಳಿ ಅಥವಾ ಧಾರ್ಮಿಕ ವ್ಯಕ್ತಿಗಳ ಮನೆಯಲ್ಲಿ ಅದೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಆಗ ಎಲ್ಲರಿಗೂ ನೀವು ಪ್ರಿಯ ಆಗಿರುತ್ತೀರಾ. ಎಲ್ಲರೂ ನಿಮ್ಮನ್ನು ನೋಡಿ ಇವರಂತೂ ದೇವತೆ ಆಗಿದ್ದಾರೆ ಎಂದು ಹೇಳುತ್ತಾರೆ. ಕೃಷ್ಣನಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ. ಕೃಷ್ಣನ ಬಾಲ್ಯದ ದಿನದಲ್ಲಿ ತೋರಿಸುತ್ತಾರೆ. ಕೃಷ್ಣ ಬೆಣ್ಣೆಯನ್ನು ಕದಿಯುತ್ತಿದ್ದ, ಮಡಿಕೆಯನ್ನು ಒಡೆಯುತ್ತಿದ್ದ, ಈ ರೀತಿ ಮಾಡಿದ, ಆ ರೀತಿ ಮಾಡಿದ ಎಂದು ಕಳಂಕವನ್ನು ಹೊರಿಸಿದ್ದಾರೆ. ಒಳ್ಳೆಯದು.
ಕೃಷ್ಣನನ್ನು ಇಷ್ಟು ಕಪ್ಪು ರೂಪದಲ್ಲಿ ಏಕೆ ತೋರಿಸುತ್ತೀರಾ? ಸತ್ಯುಗದಲ್ಲಿ ಕೃಷ್ಣ ಅಂತೂ ಸುಂದರ ಆಗಿರುತ್ತಾರೆ. ನಂತರ ಶರೀರ ಚೇಂಜ್ ಆಗುತ್ತದೆ, ಹೆಸರು ಕೂಡ ಚೇಂಜ್ ಆಗುತ್ತದೆ. ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ. ಅವರನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದೀರಾ ಎಂದು ನೀವು ಕೇಳಿದರೆ ಯಾರೂ ಕೂಡ ಈ ಮಾತಿಗೆ ಉತ್ತರವನ್ನು ಹೇಳಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಸರ್ಪ ಇರುವುದೇ ಇಲ್ಲ. ಸರ್ಪ ಕಚ್ಚಿ ಕೃಷ್ಣ ಅಲ್ಲಿ ಕಪ್ಪಾಗಲು ಸಾಧ್ಯವೇ ಇಲ್ಲ. ಯಾವಾಗ ಸರ್ಪದ ವಿಷ ಏರುತ್ತದೆಯೋ ಆಗ ಕಪ್ಪಾಗುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಸತ್ಯುಗದಲ್ಲಿ ಇಂತಹ ಮಾತೇ ಇರುವುದಿಲ್ಲ. ಈಗ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ. ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲು ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಎಷ್ಟೊಂದು ಪ್ರಜೆಗಳು ಕೂಡ ಇರಲೇಬೇಕು. ಬ್ರಹ್ಮನ ಮಗಳು ಸರಸ್ವತಿ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಸರಸ್ವತಿ ಬ್ರಹ್ಮನ ಪತ್ನಿ ಅಲ್ಲ. ಸರಸ್ವತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ನೀವು ಆಗಿದ್ದೀರಾ. ಇಲ್ಲಿ ಪತ್ನಿಯ ಮಾತೇ ಇಲ್ಲ. ಶಿವ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿ ನಮಗೆ ಹೇಳುತ್ತಾರೆ, ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ ಎಂದು. ನಾನು ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದೇನೆ. ಆ ಸಮಯದಲ್ಲಿ ಯಾರೆಲ್ಲ ನನ್ನ ಮಕ್ಕಳಾದರೂ ಆ ಎಲ್ಲಾ ಮಕ್ಕಳಿಗೂ ನಾನು ಹೆಸರನ್ನು ಇಡುತ್ತೇನೆ. ಎಲ್ಲಾ ಮಕ್ಕಳ ಹೆಸರನ್ನು ಚೇಂಜ್ ಮಾಡುತ್ತೇನೆ ಎಂದು ಶಿವ ತಂದೆ ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಈಗ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಇದಕ್ಕೆ ಸೋಲು ಮತ್ತು ಗೆಲುವಿನ ಆಟ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಷ್ಟು ಸಸ್ತಾ ವ್ಯಾಪಾರವನ್ನು ಮಾಡಿಸುತ್ತಿದ್ದಾರೆ. ಆದರೂ ಕೂಡ ಮಕ್ಕಳು ಮಾಯೆಗೆ ಸೋಲುತ್ತಾರೆ. ಆಗ ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ. ಪಂಚವಿಕಾರ ಅನ್ನುವಂತಹ ಮಾಯೆ ಎಲ್ಲರನ್ನೂ ಸೋಲಿಸುತ್ತದೆ. ಯಾರಲ್ಲಿ ಪಂಚವಿಕಾರ ಇದೆಯೋ ಅವರಿಗೆ ಅಸುರಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಮಂದಿರದಲ್ಲಿ ದೇವಿಯರ ಮುಂದೆ ಹೋಗಿ ಮಹಿಮೆಯನ್ನು ಹಾಡುತ್ತಾರೆ, ನೀವು ಸರ್ವಗುಣ ಸಂಪನ್ನರು ಎಂದು. ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ, ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ. ನಂತರ 63 ಜನ್ಮ ಪೂಜಾರಿ ಆದಿರಿ. ಈಗ ಪುನಃ ಪೂಜ್ಯರಾಗುತ್ತೀರಾ. ಪರಮಾತ್ಮ ತಂದೆ ಪೂಜ್ಯರನ್ನಾಗಿ ಮಾಡುತ್ತಾರೆ, ರಾವಣ ಪೂಜಾರಿಯನ್ನಾಗಿ ಮಾಡುತ್ತಾರೆ. ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಪರಮಾತ್ಮ ತಂದೆ ಶಾಸ್ತ್ರವನ್ನು ಓದಿ ನಮಗೆ ಹೇಳುತ್ತಿಲ್ಲ. ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನೂ ಓದಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಇಡೀ ವಿಶ್ವದಲ್ಲಿ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೂ ಅಧಿಕಾರಿ ಆಗಿದ್ದಾರೆ. ಆಲ್ಮೈಟಿ ಅಂದರೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ಎಲ್ಲಾ ವೇದ ಶಾಸ್ತ್ರದ ಬಗ್ಗೆ ನನಗೆ ಗೊತ್ತಿದೆ. ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ಈ ಎಲ್ಲಾ ಮಾತಿನ ಬಗ್ಗೆ ನನಗೆ ಗೊತ್ತಿದೆ. ದ್ವಾಪರ ಯುಗದಿಂದ ನೀವು ಪೂಜಾರಿಗಳಾಗುತ್ತೀರಾ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪೂಜೆ ಇರುವುದಿಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಪೂಜ್ಯ ದೇವತೆಗಳ ಮನೆತನ ಇರುತ್ತದೆ. ನಂತರ ಪೂಜಾರಿಗಳ ಮನೆತನ ಸ್ಟಾರ್ಟ್ ಆಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ. ಈ ಮಾತು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು 84 ಜನ್ಮದ ಕಥೆಯನ್ನು ಹೇಳುತ್ತಾರೆ. ಪೂಜ್ಯರು ಪೂಜಾರಿಗಳು ಅನ್ನುವ ಆಟ ನಿಮ್ಮ ಮೇಲೆ ಮಾಡಲ್ಪಟ್ಟಿದೆ. ಹಿಂದೂ ಧರ್ಮ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಹಿಂದೂ ಧರ್ಮ ಇರಲಿಲ್ಲ. ಎಷ್ಟೊಂದು ಮಾತನ್ನು ತಿಳಿಸಬೇಕಾಗುತ್ತದೆ. ಈ ಶಿಕ್ಷಣ 1 ಸೆಕೆಂಡ್ನ ಶಿಕ್ಷಣ ಆಗಿದೆ. ಆದರೂ ಕೂಡ ಶಿಕ್ಷಣವನ್ನು ಕಲಿಯಲು ಎಷ್ಟೊಂದು ಸಮಯ ಬೇಕಾಗುತ್ತದೆ. ಹೇಳುತ್ತಾರೆ, ಸಂಪೂರ್ಣ ಸಾಗರವನ್ನು ಇಂಕನ್ನಾಗಿ ಮಾಡಿಕೊಳ್ಳಿ, ಸಂಪೂರ್ಣ ಕಾಡನ್ನು ಪೆನ್ನನ್ನಾಗಿ ಮಾಡಿಕೊಂಡು ಬರೆದರೂ ಕೂಡ ಈ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ. ಅಂತ್ಯದವರೆಗೂ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಈ ಜ್ಞಾನದ ಪುಸ್ತಕವನ್ನು ಕೂಡ ನೀವು ಎಷ್ಟೊಂದು ನಿರ್ಮಾಣ ಮಾಡುತ್ತೀರಾ. ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆ ಬೆಳಗ್ಗೆ ಕುಳಿತು ಜ್ಞಾನದ ಮಾತನ್ನು ಬರೆಯುತ್ತಿದ್ದರು. ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆ ಬೆಳಗ್ಗೆ ಎದ್ದು ಕುಳಿತು ಜ್ಞಾನದ ಮಾತನ್ನು ಬರೆಯುತ್ತಿದ್ದರು. ನಂತರ ಮಮ್ಮ ಅದನ್ನು ಓದಿ ಹೇಳುತ್ತಿದ್ದರು. ಆ ಸಮಯದಿಂದ ಪುಸ್ತಕ ಪ್ರಿಂಟ್ ಆಗುತ್ತಾ ಬಂದಿದೆ. ಎಷ್ಟೊಂದು ಪೇಪರ್ ಸಮಾಪ್ತಿಯಾಗಿದೆ. ಗೀತೆ ನೋಡಿ ಎಷ್ಟು ಸಣ್ಣದಿದೆ. ಗೀತೆಯ ಲಾಕೆಟ್ ಅನ್ನು ಕೂಡ ನಿರ್ಮಾಣ ಮಾಡುತ್ತಾರೆ. ಗೀತೆಯ ಪ್ರಭಾವ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಆದರೆ ಗೀತಾ ಜ್ಞಾನದಾತ ತಂದೆಯನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನದ ಖಡ್ಗದಿಂದ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಜ್ಞಾನದ ಸಂಸ್ಕಾರವನ್ನು ಸ್ವಯಂನಲ್ಲಿ ತುಂಬಿಕೊಳ್ಳಬೇಕು. ಹಳೆಯ ಜಗತ್ತು ಮತ್ತು ಹಳೆಯ ಶರೀರದ ಸನ್ಯಾಸವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್,
ಭಾಗ್ಯಶಾಲಿ ಆತ್ಮ ಆಗುವ ಖುಷಿಯಲ್ಲೇ ಇರಬೇಕು. ಎಂದೂ ಯಾವ ಮಾತಿನ ಚಿಂತೆಯನ್ನೂ ಮಾಡಬಾರದು. ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ದುಃಖದ ಕಣ್ಣೀರನ್ನು ಸುರಿಸಬಾರದು. ವರದಾನ: ಕಿರೀಟ ಮತ್ತು ಸಿಂಹಾಸನವನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವಂತಹ ನಿರಂತರ ಸ್ವತಃ ಯೋಗಿಗಳಾಗಿ ವರ್ತಮಾನ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಮಕ್ಕಳಿಗೂ ಕಿರೀಟ ಮತ್ತು ಸಿಂಹಾಸನ ಸಿಗುತ್ತದೆ. ಈ ಸಮಯದ ಕಿರೀಟ ಮತ್ತು ಸಿಂಹಾಸನ ಅನೇಕ ಜನ್ಮಕ್ಕೋಸ್ಕರ ಕಿರೀಟ ಮತ್ತು ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಸುತ್ತದೆ. ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಮತ್ತು ಬಾಪ್ತಾದರವರ ಹೃದಯ ಸಿಂಹಾಸನ ಸದಾ ಸ್ಥಿರವಾಗಿ ಇರಬೇಕು. ಆಗ ನಿರಂತರ ಸ್ವತಃ ಯೋಗಿ ಆಗುತ್ತೀರಾ. ಅವರು ಯಾವುದೇ ಪ್ರಕಾರದ ಪರಿಶ್ರಮವನ್ನು ಯಾವ ಮಾತಿನಲ್ಲೂ ಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಒಬ್ಬ ತಂದೆಯ ಜೊತೆ ಸಮೀಪ ಸಂಬಂಧವನ್ನು ಜೋಡಣೆ ಮಾಡಬೇಕು. ಒಂದನೆಯದಾಗಿ ತಂದೆಯ ಜೊತೆ ಸಮೀಪ ಸಂಬಂಧದಲ್ಲಿ ಇದ್ದೀರಾ. ಎರಡನೆಯದಾಗಿ ಅಪಾರ ಪ್ರಾಪ್ತಿ ಸಿಗುತ್ತಾ ಇದೆ. ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ಸ್ವತಃ ನೆನಪಿದ್ದೇ ಇರುತ್ತದೆ. ಒಂದನೆಯದಾಗಿ ತಂದೆಯ ಸಮೀಪ ಸಂಬಂಧದಲ್ಲಿ ಇದ್ದೀರಾ. ಎರಡನೆಯದಾಗಿ ಅಪಾರ ಪ್ರಾಪ್ತಿ ಸಿಗುತ್ತಾ ಇದೆ. ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ತಂದೆಯ ನೆನಪು ಸ್ವತಃ ಬರುತ್ತದೆ. ಶ್ಲೋಗನ್: ಶುದ್ಧ ಬುದ್ಧಿಯಿಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ನಲ್ಲಿ ತನ್ನಿ. ಆಗ ಆ ಮಾತಿನಲ್ಲಿ ಸಫಲತೆ ಸಮಾವೇಶ ಆಗಿರುತ್ತದೆ. ಶುದ್ಧ ಬುದ್ಧಿ ಉಳ್ಳವರಾಗಿ ಪ್ರತಿಯೊಂದು ಪ್ಲಾನ್ ಅನ್ನು ಪ್ರತ್ಯಕ್ಷದಲ್ಲಿ ತಂದಾಗ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.